ಏಳನೇ ದಿನಕ್ಕೆ ಕಾಲಿಟ್ಟಿದೆ ಕಬ್ಬು ಬೆಳೆಗಾರರ ಅಹೋರಾತ್ರಿ ಧರಣಿ. ಕಳೆದ ಒಂದು ವಾರದಿಂದ ಕಬ್ಬು ಬೆಳೆಗಾರರು ಅಹೋರಾತ್ರಿ ಧರಣಿಯನ್ನು ನಡೆಸ್ತಾ ಇದ್ದಾರೆ. ಅದು ಇವತ್ತಿಗೆ ಏಳನೇ ದಿನಕ್ಕೆ ಕಾಲಿಟ್ಟಿದೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ನೀಡೋ ಅಂತೆ ಆಗ್ರಹಿಸಿ ರೈತರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ ಬಳಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಪ್ರತಿ ಟನ್ಗೆ 3,500 ರೂಪಾಯಿ ನೀಡೋ ಅಂತೆ. ರಾತ್ರಿ ಇಡೀ BY ವಿಜೇಂದ್ರ ಸಹ ಧರಣಿಯಲ್ಲಿ ಭಾಗಿಯಾಗಿದ್ದಾರೆ. ಅವರು ಕೂಡ ನಿನ್ನೆ ರಾತ್ರಿ ಪ್ರತಿಭಟನಾ ಸ್ಥಳದಲ್ಲೇ ನಿದ್ದೆಯನ್ನ ಮಾಡಿದ್ರು. ಪ್ರತಿಭಟನಾಕಾರರಿಗೆ ಸಾಥನ್ನ ಕೊಟ್ಟರು. ಪ್ರತಿಭಟನಾ ಸ್ಥಳದಲ್ಲಿ ರಾತ್ರಿಯನ್ನು ಕಳೆದಿದ್ದಾರೆ BY ವಿಜೇಂದ್ರ. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ ಬಳಿ ರೈತರ ಪ್ರತಿಭಟನೆಗೆ ಅವರು ಸಾಥನ್ನ ಕೊಟ್ಟಿದ್ದಾರೆ. ಇಂದು ಮಧ್ಯಾಹ್ನ 2 ಗಂಟೆಗೆ ಗುರ್ಲಾಪುರ ಕ್ರಾಸ್ಗೆ ಹಿರಿಯ ಸಚಿವ HK ಪಾಟೀಲ್ ಭೇಟಿ ನೀಡ್ತಾರೆ. CM ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಕಬ್ಬು ಬೆಳೆಗಾರರ ಅಹವಾಲನ್ನು ಸ್ವೀಕರಿಸಿ ಅವರ ಮನವೊಲಿಸಿ ಪ್ರತಿಭಟನೆಯನ್ನು ಕೈ ಬಿಡೋ ಅಂತೆ ನೀವು ಮಾಡಬೇಕು ಅಂತ ಈ ನಿಟ್ಟಿನಲ್ಲಿ ಸಚಿವರೊಬ್ಬರನ್ನ ಕಳಿಸ್ತೀನಿ ಅಂತ CM ಭರವಸೆ ಕೊಟ್ಟಿದ್ರು. ಹೀಗಾಗಿ ಕಾನೂನು ಸಚಿವ ಹಿರಿಯ ಸಚಿವರಾಗಿರೋ ಅಂತ HK ಪಾಟೀಲ್ರನ್ನ ಇವತ್ತು ಕಳಿಸ್ತಾ ಇದ್ದಾರೆ ಪ್ರತಿಭಟನಾ ಸ್ಥಳಕ್ಕೆ. CM ನಿರ್ದೇಶನದ ಮೇರೆಗೆ ಬೆಳಗಾವಿಗೆ ಇವತ್ತು HK ಪಾಟೀಲ್ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಮಧ್ಯಾಹ್ನ 2 ಗಂಟೆಗೆ ಪ್ರತಿಭಟನಾ ಸ್ಥಳಕ್ಕೆ HK ಪಾಟೀಲ್ ಭೇಟಿಯನ್ನು ನೀಡ್ತಾರೆ. ಪ್ರತಿಭಟನಾಕಾರರ ಅಹವಾಲನ್ನು ಸ್ವೀಕಾರ ಮಾಡ್ತಾರೆ. ಜೊತೆಗೆ ಅವರ ಮನವೊಲಿಕೆಗೆ ಪ್ರಯತ್ನವನ್ನ ಕೂಡ ಪಡ್ತಾರೆ. ಇನ್ನು ನಿನ್ನೆಯಿಂದ BJP ರಾಜ್ಯಾಧ್ಯಕ್ಷ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕ BY ವಿಜೇಂದ್ರ ಕೂಡ ಪ್ರತಿಭಟನಾಕಾರರಿಗೆ ಸಾಥನ್ನ ಕೊಟ್ಟಿದ್ದಾರೆ. ಅಹೋರಾತ್ರಿ ಧರಣಿಯಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ. ನಿನ್ನೆ ರಾತ್ರಿ ಪ್ರತಿಭಟನಾ ಸ್ಥಳದಲ್ಲೇ ಮಲಗಿ ಪ್ರತಿಭಟನಾಕಾರರಿಗೆ ಸಾಥನ್ನ ಕೊಟ್ಟಿದ್ದಾರೆ. ಇವರಿಗೆ ರಾಜ್ಯಸಭಾ ಸದಸ್ಯ ಈರಣ್ಣ ಕದಾಡಿ ಕೂಡ ಸಾಥನ್ನ ನೀಡಿರುವಂಥ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ. ನಿನ್ನೆ ರಾತ್ರಿ ಪ್ರತಿಭಟನಾ ಸ್ಥಳದಲ್ಲೇ BY ವಿಜೇಂದ್ರ ಪ್ರತಿಭಟನಾಕಾರರಿಗೆ ಸಾಥನ್ನ ಕೊಟ್ಟು ಸ್ಥಳವನ್ನು ಬಿಟ್ಟು ಎಲ್ಲಿಯೂ ಹೋಗದೆ ನಾನು ನಿಮ್ಮ ಬೆನ್ನೆಲುಬಾಗಿ ಇರ್ತೀನಿ ಅನ್ನೋ ಸಂದೇಶವನ್ನು ಕಬ್ಬು ಬೆಳೆಗಾರರಿಗೆ ಕೊಟ್ಟಿದ್ದಾರೆ. ಜೊತೆಗೆ ಸರ್ಕಾರ ಮಾಡ್ತಾ ಇರೋ ಅಂತ ತಪ್ಪನ್ನ ಎತ್ತಿ ಹಿಡಿತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್ ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಸಂಜಯ್, ನೋಡಿ, ಇವತ್ತು ಮಧ್ಯಾಹ್ನ 2 ಗಂಟೆಗೆ ಕ್ಯಾಬಿನೆಟ್ನಲ್ಲಿ ಹಿರಿಯ ಸಚಿವರಾಗಿರೋ ಅಂತ ಕಾನೂನು ಸಚಿವ HK ಪಾಟೀಲ್ ಸ್ಥಳಕ್ಕೆ ಬರ್ತಾರೆ. ಸರ್ಕಾರದ ಮೂಲಕ ಅವರು ಸಿಹಿ ಸುದ್ದಿಯನ್ನು ತರ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ಪ್ರತಿಭಟನಾಕಾರರು ಇದ್ದಾರೆ. ಇವತ್ತು ಮಧ್ಯಾಹ್ನ 2 ಗಂಟೆಗೆ ಮೀಟಿಂಗ್, ಜೊತೆಗೆ ಪ್ರತಿಭಟನಾಕಾರರಿಗೆ BJP ರಾಜ್ಯಾಧ್ಯಕ್ಷ BY ವಿಜೇಂದ್ರ ಕೂಡ ಸಾಥನ್ನ ಕೊಟ್ಟಿರುವಂಥದ್ದು. ಸಂಜಯ್, ಮಧುಸೂದನ್, ಏನು ಕಳೆದ 7 ದಿನಗಳಿಂದ ಏನು ರೈತರು ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಗುರ್ಲಾಪುರ ಗ್ರಾಮದಲ್ಲಿ ಪ್ರತಿಭಟನೆ ಮಾಡ್ತಿರುವಂಥದ್ದು, ಏನು ಮಹಾರಾಷ್ಟ್ರದ ಮಾದರಿಯಂತೆ ನಮಗೂ ಕೂಡ ಏನು ಕಬ್ಬಿಣ ಬೆಲೆಯನ್ನು ನೀಡಿ ಅಂತ ಹೇಳಿ ಪ್ರತಿಭಟನೆ ಮಾಡ್ತಿರುವಂಥದ್ದು. ಏನು ಕಳೆದ 2 ದಿನಗಳ ಹಿಂದೆ ಏನು DC ಅವರು ಕೂಡ ಏನು ಬೆಳಗಾವಿ DC ಅವರು ಕೂಡ ಏನು ಬಂದು ಭೇಟಿಯನ್ನು ಕೊಟ್ಟಿರ್ತಾರೆ. ಏನು 3,200 ಬೆಲೆಯನ್ನು ನಿಮಗೆ ನೀಡ್ತೀವಿ ಅಂತ ಹೇಳಿದರು. ಆದರೆ ಇಲ್ಲಿಯ ರೈತರು ಏನು ನಮಗೆ 3,400 ಏನು ಬೆಂಬಲ ಬೆಲೆಯನ್ನು ನೀಡಿ ಅಂತ ಹೇಳಿ ಏನು ಪಟ್ಟು ಹಿಡಿದಿರುವಂಥದ್ದು. ಆದರೆ ನಿನ್ನೆ ಏನು ವಿಜೇಂದ್ರ ಅವರು ಕೂಡ ಈ ಒಂದು ಪ್ರತಿಭಟನೆಗೆ ಬೆಂಬಲವನ್ನು ನೀಡಿರುವಂಥದ್ದು. ಇವತ್ತು ಅವರ ಹುಟ್ಟುಹಬ್ಬ ಇದ್ರೂ ಕೂಡ ಏನು ರಾತ್ರಿ ಇಡೀ ರೈತರ ಜೊತೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂಥದ್ದು. ಏನು ರೈತರ ಪಟ್ಟು ಇಷ್ಟೇ, ಏನು ನಮಗೆ 3,400 ಬೆಂಬಲ ಬೆಲೆಯನ್ನು ನೀಡಿ ಪ್ರೋತ್ಸಾಹ ನೀಡಿ ಅಂತ ಹೇಳಿ ಹೇಳ್ತಿರೋದು. ಯಾಕಂದರೆ ಒಂದು ಎಕರೆ ಕಬ್ಬು ಬೆಳೆಯಬೇಕಂದ್ರೆ ಏನಿಲ್ಲ ಅಂದ್ರೂ 30,000 ರಿಂದ 35,000 ರೂಪಾಯಿ ಖರ್ಚಾಗುತ್ತೆ. ಆ ಖರ್ಚಿಗೆ ತಕ್ಕಂತೆ ಏನು ಬೆಲೆನ ಘೋಷಣೆ ಮಾಡಿ ಅಂತ ಹೇಳಿ ರೈತರು ಪಟ್ಟು ಹಿಡಿದಿರುವಂಥದ್ದು. ಈ ವಿಚಾರವಾಗಿ ಮಾತನಾಡಲಿಕ್ಕೆ ನಮ್ಮ ಜೊತೆ ರೈತರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಕಳೆದ 7 ದಿನಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ದೀರಾ, ಏನು ಹೇಳ್ತೀರಾ ಸರ್ ಈ ದಪ್ಪು ಚರ್ಮದ ಸರ್ಕಾರಕ್ಕೆ? ದಪ್ಪು ಚರ್ಮದ ಸರ್ಕಾರಕ್ಕೆ ನಾವು ಏನು ಹೇಳಲು ಬಯಸ್ತೇವೆ ಅಂದರೆ, ನಮ್ಮ ಖರ್ಚ ವೆಚ್ಚ ಪರಿಗಣಿಸಿ ಅವರು ನಮ್ಮ ದರವನ್ನು ನಿಗದಿಪಡಿಸಬೇಕು ಒಂದೇದ್ದು. ಮತ್ತು 7 ದಿವಸಗಟ್ಟಲೆ ಅವರು ರೈತರ ಸಹನ ಶಕ್ತಿ ಒಡೆಯುವವರೆಗೇನೆ ಅಲ್ಲೇ ಕೂತು ನೋಡ್ತಾ ಇರಬಾರ್ದು. ನಮ್ಮದು ಏನು ಬೇಡಿಕೆ ಅಂದರೆ, ನಮ್ಮ ಖರ್ಚು ವೆಚ್ಚ ಅವರು ಸರಿದೂಗಿಸಿ ನಾವು ಕೇಳ್ತಾ ಇರೋದು 3,500 ಕೇಳ್ತಾ ಇದ್ವಿ. ಅವ್ರು ಏನು ಮಾಡಿದ್ರು 3,000 ನಿಗದಿ ಮಾಡಿ 3,200ಕ್ಕೆ ಬಂದರು. ನಾವು ಏನೋ ಸ್ವಲ್ಪ ಅದರಲ್ಲಿ ಇದನ್ನು ಮಾಡಿಕೊಂಡು ಮಹಾರಾಷ್ಟ್ರ ಮಾದರಿಯಲ್ಲಿ ನಮಗೆ 3,400 ಕೊಟ್ಟರು. ನಾವು ಕಾರ್ಖಾನೆಯಿಂದ ಅಷ್ಟೇ ನಮಗೆ 3,400 ಬೇಕು. ಇದರ ಹೊರತಾಗಿ ನಮಗೆ ನಮ್ಮ ಕಬ್ಬು ಅರಿಯುವುದರಿಂದ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ 5,000 ಅಂತೆ ತೆರಿಗೆಯನ್ನು 1 ಟನ್ನಿಂದ ಅವರಿಗೆ ಹೋಗ್ತದೆ. ಆ ತೆರಿಗೆಯಲ್ಲಿ ಕೇಂದ್ರ ಸರ್ಕಾರದಿಂದ 1,000 ಹಣ ಮತ್ತು ರಾಜ್ಯ ಸರ್ಕಾರದಿಂದ 1,000 ಹಣ, ಅಂದರೆ ಈ 3,500 ಪ್ಲಸ್ ಅದು ಒಂದು 2,000 ಸೇರಿ ನಮಗೆ 5,500 ಆದರೆ ನಮ್ಮ ಖರ್ಚು ವೆಚ್ಚ ತಗಲಿ ನಮ್ಮ ಕುಟುಂಬವನ್ನು ನಿರ್ವಹಣೆ ಮಾಡಬಹುದು ಅಂತ ನಮ್ಮ ಬೇಡಿಕೆ. ಇದರಲ್ಲಿ ಏನಾಗ್ತದೆ ಅಂದರೆ, ಇದೇ ರಾಜ್ಯ ಸರ್ಕಾರ ಮೊನ್ನೆ ಕೇಂದ್ರ ಸರ್ಕಾರಕ್ಕೆ 1 ಟನ್ ಕಬ್ಬು ಬೆಳೆಯಲು ಎಷ್ಟು ಖರ್ಚು ಬರ್ತದೆ ಅಂತೇಳಿ ಅವರೇ CACP ಇಂದ ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿಯನ್ನು ಕಳಿಸಿದ್ದಾರೆ. 4,440 ರೂಪಾಯಿ ಮನವಿ ಕಳಿಸಿದ್ದಾರೆ. ಹೀಗಾಗಿ ನಮ್ಮ ಬೇಡಿಕೆ ಇರೋವರೆಗೂ ನಾವು ಈ ಧರಣಿಯನ್ನು ಹಿಂತೆಗೊಳ್ಳೋಕೆ ಸಾಧ್ಯನೇ ಇಲ್ಲ. ಮತ್ತು ಇವತ್ತೇ ಏನಾದರೂ ಎಚ್ಚೆತ್ತುಕೊಂಡು ರಾಜ್ಯ ಸರ್ಕಾರ
ಏನಾದರೂ ಕ್ರಮ ಕೈಗೊಳ್ಳಿಲ್ಲ ಅಂದರೆ ನಾಳೆ ನಾವು ಪ್ರತಿಭಟನೆಯನ್ನು ಇನ್ನೂ ಉಗ್ರ ಸ್ವರೂಪಕ್ಕೆ ತಗೊಂಡೋಕೆ. ಹೀಗಾಗಿ ನಮ್ಮ ಬೇಡಿಕೆ ಇವತ್ತೇ ಈಡೇರಿಸಿದರೆ ರೈತರ ಸಾಧನೆ ಕಟ್ಟೆ ಹೊಡೆಯುವುದು ನಿಂತು ಒಂದು ಹಂತಕ್ಕೆ ಬರ್ತದೆ. ಇದು ನಮ್ಮ ಮೂಲ ವಿಚಾರ. ಮಧುಸೂದನ್, ಏನು ಪ್ರಮುಖವಾಗಿ ಏನು ಈ ಮುಂಬರುವ ಅಂದರೆ ಏನು 7ನೇ ತಾರೀಕು ಈ ಒಂದು ಎಲ್ಲರೇ ಸಂಧಾನ ವಿಫಲ ಆದರೆ, ಒಂದು ವೇಳೆ ಏನು ಸಚಿವರ ಸಂಧಾನ ವಿಫಲ ಆದರೆ ಮುಂಬರುವ ಏನು 7ನೇ ತಾರೀಕಿಗೆ ರೈತರು ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿ ಪ್ರತಿಭಟನೆಯನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ಸರ್, ಈಗಾಗಲೇ ಏನು ಸಂಧಾನ ಸಚಿವರು ಬರ್ತಾ ಇದ್ದಾರೆ, ಏನು ಹೇಳ್ತಾರೆ ಸರ್? ಈಗಾಗಲೇ ಎಚ್ ಕೆ ಪಾಟೀಲ್ ಅವರು ಬರತ್ತಾರೋ. ಇವತ್ತು ಕಾರ್ಖಾನೆದ ನಮಗೆ ಅವರಿಗೆ 200 ರೂಪಾಯಿ ಜಗಳ ಬಂದ. ಈಗ 3000 ರೂಪಾಯಿ ಫಸ್ಟ್ ಕೊಡತ್ತಿರು. ಈಗ 3200 ರೂಪಾಯಿ ಬಂದರು. ನಮ್ಮದು 400 ರೂಪಾಯಿ ಕೊಟ್ಟು ಕಾರ್ಖಾನೆ ಚಾಲೂ ಮಾಡ್ರಿ, ಅಲ್ಲಿವರೆಗೆ ಇಲ್ಲ ಅಂತೇಳಿ ಇವತ್ತು 7ನೇ ದಿನ ಹೋರಾಟ ಐತಿ. ಅದೇ ರೀತಿಯಾಗಿ ವಿಶೇಷವಾಗಿ ಎಚ್ ಕೆ ಪಾಟೀಲ್ ಅವ್ರಿಗೆ ಕೂಡ ವಿನಂತಿ ಮಾಡ್ತಾ ಇದ್ದೀವಿ, ತಾವು ಬರ್ತಾ ಇದ್ರಿ ಪಾಸ್ ಕೂಡ ತೆರಿಗೆ ಹಣದಾಗ ಏನು 1 ಟನ್ನಿಗೆ 5000 ಹೋಗ್ತೈತಿ, ಅದ್ರೊಳಗೆ ಕೂಡ ಕೊಡಲಿಲ್ಲ. ಈ ಸಲ ಆದರೂ 1 ಟನ್ನಿಗೆ 1000 ರೂಪಾಯಿ ಮುಖ್ಯಮಂತ್ರಿ ಅವ್ರ ಜೊತೆ ಮಾತಾಡಿ 1000 ರೂಪಾಯಿ ಕೊಡ್ತಕ್ಕಂಥ ಕೂಡ ಕೆಲಸ ಮಾಡ್ರಿ, ಮನವೊಲಿಸಿ ಅದನ್ನು ಕೂಡ ಪರಿಹಾರ ಕೊಡಿಸ್ಬೇಕು ಅನ್ನುವಂಥದ್ದು ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು ಬರ್ತಾರೋ. ಇವತ್ತು ಕೂಡ 3-4 ಲಕ್ಷ ಜನ ಕಬ್ಬು ಬೆಳೆಗಾರರು ಬೆಳಗಾವಿ ಇವತ್ತಿನ ಗುರ್ಲಾಪುರ ಕ್ರಾಸ್ದಲ್ಲಿ 7ನೇ ದಿನಕ್ಕೆ ಹೋರಾಟಕ್ಕೆ ಭಾಗವಹಿಸ್ತಾರೋ, ಬರಲೇಬೇಕು. ಸರ್, ಏನು ಉಗ್ರ ರೂಪಕ್ಕೆ ಏನಾದರೂ ಹೋಗುತ್ತಾ? ಉಗ್ರ ಇವತ್ತೇನರ ಬಗೆಹರಿಲ್ಲ, 50 ಲಕ್ಷ ಮಂದಿ ರಾಷ್ಟ್ರೀಯ ಹೆದ್ದಾರಿಗೆ ಬರ್ತೀವಿ. ಏನು ಮಧುಸೂದನ್, ಪ್ರಮುಖವಾಗಿ ಇವತ್ತು ಸಚಿವರು ಸಂಧಾನ ಸಭೆ ಯಶಸ್ವಿ ಆಗದೇ ಇದ್ರೆ, ಒಂದು ವೇಳೆ ಆಗದೇ ಇದ್ರೆ ಈ ಮುಂಬರುವ ಏನು ಶುಕ್ರವಾರದಂದು ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡ್ತೀವಿ. ಉತ್ತರ ಕರ್ನಾಟಕದ ಪ್ರಮುಖ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳನ್ನ ಬಂದ್ ಮಾಡಿ ಏನು ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತೀವಿ ಅಂತೇಳಿ ಈಗಾಗಲೇ ರೈತರು ಹೇಳಿರುವಂತಹದ್ದು. ಧನ್ಯವಾದ ಸಂಜಯ್ ನಿಮ್ಮ ಮಾಹಿತಿಗೆ.